ಎಲ್ಲರಿಗೂ ನಮಸ್ತೆ. ನಾನಿವತ್ತು ಸೊಪ್ಪಿನ ಗುಡ್ಡೆಗೆ ಬಂದಿದ್ದೇನೆ. ಅಲ್ಲಿ ಮೇಲೆ ಸೊಪ್ಪು ಕಡಿತಾ ಇದ್ದಾರೆ. ಅಡಿಕೆ ಗಿಡಕ್ಕೆ ಬನ್ನಿ ನೋಡ್ಕೊಂಡು ಬರುವ. ತೋಜುಂಡು ತೆಗಿರದು ಮೆಲ್ಲ ನೋಡಿ. ಗುಡ್ಡೆಯಲ್ಲೊಂದು ಸುಂದರವಾದ ಒಂದು ಹೂವು ಉಂಟು, ನೋಡ್ಬೋದು ನೋಡಿ. ಇದಕ್ಕೆ ಗುಡ್ಡೆಕ್ಕೆ ಫಳ ಅಂತ ಹೇಳ್ತಾರೆ. ಈ ಹೂವನ್ನು ತಂಬಳಿ ಎಲ್ಲ ಮಾಡ್ತಾರಂತೆ, ಭಾರಿ ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ. ಇಲ್ಲಿ ಸೊಪ್ಪು ಕಟ್ಟಲಿಕ್ಕೆ ಬಳ್ಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ನೋಡ್ಬೋದು. ಬಳ್ಳಿ ಎಳಿತಾ ಇದ್ದಾರೆ ಕಾಡಿನಿಂದ. ಈ ಸೊಪ್ಪಿನ ಗುಡ್ಡೆಯಲ್ಲಿ ಹಂದಿಯ ಫ್ಯಾಮಿಲಿಯೇ ಬಂದು ಕೂತಿದೆ. ಸೊಪ್ಪು ಕಡಿಯುವಾಗ ಅದಕ್ಕೆ ಗೊತ್ತಾಯಿತು, ಹಾಗೆ ಅದು ಓಡಿದ್ದು. ನೋಡಿ ಎಷ್ಟು ಚಂದ ಹಾಸಿಗೆಯಾಗಿ ಮಾಡಿದ್ದೆ ನೋಡಿ. ಇದು ಮಣ್ಣೆಲ್ಲ ಅಗ್ದ ಸ್ಥಳ ಕಾಣುವಾಗ ತುಂಬ ಇರಬೇಕು ಅಂತ ಕಾಣ್ತದೆ ಹಂದಿ. ಸೊಪ್ಪೆಲ್ಲ ಕಡಿಯುವಾಗ ತುಂಬ ಜಾಗ್ರತೆಯಿಂದ ಕಡಿಬೇಕಾಗ್ತದೆ. ಈ ಗುಡ್ಡೆಯಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೂ ಬೆಳೀತದೆ ನೋಡಿ. ನಾವೀಗ ನಟ್ಟರು ಸಹ ಈ ಥರ ಹೂ ಬೆಳೀಲಿಕ್ಕಿಲ್ಲ ನೋಡಿ. ಈ ಹೂವನ್ನೊಂದು ನೋಡುವುದೇ ಕಣ್ಣಿಗೊಂದು ಹಬ್ಬ. ನೋಡಿ ಈ ಥರದ ಕಾಯಿಯನ್ನೆಲ್ಲಾದರೂ ನೋಡಿದ್ರಾ? ಗುಡ್ಡೆಯಲ್ಲಿ ತುಂಬ ಇರ್ತದೆ ಅದು. ಇದು ಫ್ಯಾಷನ್ ಫ್ರೂಟ್ ಥರ ಇರ್ತದೆ ಈ ಒಂದು ಕಾಯಿ ನೋಡಿ. ತುಂಬ ವಿಟಮಿನ್ ಉಂಟಂತೆ ಈ ಕಾಯಿಯಲ್ಲಿ. ಈ ಕಾಯಿ ಹಣ್ಣಾದರೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ನೋಡಿ. ಒಳಗೆ ಇದು ಕಾಯಿ, ಒಳಗಡೆ ನೋಡಿ ಈ ಥರ ಉಂಟು. ಈಗ ಇದು ಹಣ್ಣಾಗಬೇಕು ತಿನ್ನಬೇಕಾದ್ರೆ. ಅದರ ಒಳಗೆ ಸಣ್ಣ ಸಣ್ಣ ಬೀಜ ಎಲ್ಲ ಆಗಿ ತುಂಬ ರುಚಿಯಾಗಿರ್ತದೆ. ಇದರ ರುಚಿ ಎಷ್ಟಿರ್ತದೋ ಅಷ್ಟೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ. ಇದರ ಒಳಗೆ ಕಾಯಿ ಆದ ಕಾರಣ ಇದರ ಬೀಜ ಎಲ್ಲ ಕಾಣುವುದಿಲ್ಲ.
ತೆಗೆದ ವಿಡಿಯೋ ಅಲ್ಲ, ಮಳೆ ಬರೋದಕ್ಕಿಂತ ಮೊದಲು ತೆಗೆದದ್ದು. ನಾನಿಲ್ಲಿ ನೀರು ಬಿಡ್ತಾ ಇದ್ದೆ, ಆಗ ಇದೊಂದು ಕೊಕ್ಕರೆ ಬಂದಿದ್ದು ನೋಡಿ. ಪೈಪಲ್ಲಿ ನೀರು ಬಿಡ್ತಾ ಇದ್ದಲ್ಲ, ಅದಕ್ಕೆ ನೀರು ಕುಡಿಲಿಕ್ಕೆ, ಅದಕ್ಕೆ ಬಾಯಾರಿಕೆ ಆಗಿರಬೇಕು. ಹಾಗೆ ಆಗ ನಾನು ತೆಗೆದ ವಿಡಿಯೋ ಇದು ನೋಡಿ. ಎಷ್ಟು ಸುಂದರವಾಗಿದೆ ನೋಡಿ ಈ ಒಂದು ಕೊಕ್ಕರೆ. ಹಾಗೆ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.